होश उड़ाने वाला लाइफस्टाइल फर्नीचर का 75% धमाकेदार ऑफर। शादी के लिए खास कॉम्बो फर्नीचर, 0 डाउन पेमेंट की भी सहूलत। लाइफस्टाइल फर्नीचर नियर आलमगीर हॉल, नौबाग रोड, बीजापुर। आज ही संपर्क करें, लिमिटेड है ऑफर। स्वागत है आपका बी न्यूज नेशन में। मैं हूं आबिद हुसैन शेख। एक्स सीएम एसएम कृष्णा का निधन, कल सरकारी छुट्टी का ऐलान। कर्नाटक के पूर्व सीएम पद्म विभूषण के सम्मान से सम्मानित एसएम कृष्णा का 92 साल की उम्र में निधन कल शाम सरकारी सम्मान के साथ इनके जन्म स्थल मंडिया, जिला मुद्दूरू, तालुका सोमनहल्ली में सरकारी गौरव के साथ दी जाएगी अंतिम विदाई। एसएम कृष्णा के निधन के सम्मान में कल 11 दिसंबर 2024 बुधवार राज्य भर के तमाम सरकारी दफ्तर, स्कूल, कॉलेजेस के अलावा तमाम एडेड एजुकेशन इंस्टीट्यूशन के लिए सार्वजनिक छुट्टी का ऐलान करके राज्य भर में 3 दिन तक शोक मनाते हुए तमाम सरकारी दफ्तरों पर राष्ट्रीय तिरंगा आधा झुकाकर लहराया जाएगा। इनके सम्मान में इस दौरान कोई भी सार्वजनिक मनोरंजन प्रोग्राम्स पर रहेगी पाबंदी का सरकारी फरमान जारी किया है। कर्नाटक सरकार ने इनके निधन पर पीएम, सीएम, तमाम सियासी, समाजी और धार्मिक नेताओं ने अफसोस और गम का इजहार किया एसएम कृष्णा के निधन पर। कर्नाटक ಸರ್ಕಾರ ಈಗ ತಾನೇ ನಾವು ಬೆಳಗಾಂನಲ್ಲಿ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಸಭೆ ಕೂಡ ನಡೆಸಿದೆ. ಬೆಳಗ್ಗೆ ಮುಖ್ಯಮಂತ್ರಿಗಳ ಹತ್ರ ಕೂಡ ನಾನು ಬೆಳಗ್ಗೆ ಎದ್ದು ಚರ್ಚೆ ಮಾಡಿದ್ದೇನೆ. ನಾಳೆ ಬೆಳಗ್ಗೆ ನಾಳೆ ಸರ್ಕಾರದ ರಜಾ ಘೋಷಣೆ ಆಗಿದೆ ಇಡೀ ರಾಜ್ಯದ ಉದ್ದಗಲೂ ಕೂಡ. ಎಲ್ಲ ಸಾರ್ವಜನಿಕರು ಕೂಡ ಸುಮಾರು ನಾಳೆ ಬೆಳಗ್ಗೆ 8 ಗಂಟೆವರೆಗೂ ಬೆಳಗ್ಗೆ ಇಲ್ಲಿ ಬೆಂಗಳೂರು ಮನೆಯಲ್ಲಿ ಯಾರು ಬಂದು ದರ್ಶನವನ್ನು ಪಡೆಯೋರಿದ್ದಾರೆ ಅವರಿಗೆಲ್ಲ ಅವಕಾಶವನ್ನು ಬೆಳಗ್ಗೆ 8 ಗಂಟೆವರೆಗೂ ಕೂಡ ಮಾಡಿಕೊಡಲಾಗುವುದು. ಇದರಿಂದ 8 ಗಂಟೆ ಮೇಲೆ ಮದ್ದೂರಿಗೆ ಅವರ ಗೌರವ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತದೆ. ಅಲ್ಲಿ ಸುಮಾರು 10:15 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಮಂಡ್ಯ ಜನ, ಮದ್ದೂರು, ಮೈಸೂರವರು ಯಾರೇ ಬಂದರೂ ಕೂಡ ಅಲ್ಲಿ ದರ್ಶನಕ್ಕೆ ಇಡಲಾಗ್ತದೆ. ಅದಾದ ಮೇಲೆ ಸರ್ಕಾರ ಅದರ ಜವಾಬ್ದಾರಿ ತೆಗೆದುಕೊಂಡು ಅವರ ಗೌರವವನ್ನು ಯಾವ ರೀತಿ ಸಲ್ಲಿಸಬೇಕು ಅವರ ಪದ್ಧತಿ ಪ್ರಕಾರ ಅದನ್ನು ಫೈನಲ್ಲು 4 ಗಂಟೆಗೆ, ಆದರೆ 3 ಗಂಟೆಗೆ ದರ್ಶನ ಕ್ಲೋಸ್ ಆಗ್ತದೆ. ಸೊ ಅದಕ್ಕೆ ಯಾರೇ ಆಗಲಿ ದರ್ಶನ ಪಡೆಯೋರು ಇಚ್ಛೆಯವರು 3 ಗಂಟೆ ಒಳಗಡೆ ಮದ್ದೂರಿಗೆ ಬಂದು ಅವರು ಬಂದು ದರ್ಶನವನ್ನು ಪಡ್ಬೋದು. ಅಂತಿಮ ನಮಸ್ಕಾರವನ್ನು ಸಲ್ಲಿಸಲಿಕ್ಕೆ ಒಂದು ಅವಕಾಶವನ್ನು ಕುಟುಂಬದ ಪರವಾಗಿ ಮತ್ತು ಸರ್ಕಾರದ ಪರವಾಗಿ 2 ವಿಚಾರದಲ್ಲೂ ಕೂಡ ನಾನು ಈ ಘೋಷಣೆಯನ್ನು ನಾನು ಮಾಡ್ತಾಯಿದ್ದೀನಿ. ಕರ್ನಾಟಕ ಸರ್ಕಾರ ಈಗ ತಾನೇ ನಾವು ಬೆಳಗಾಂನಲ್ಲಿ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಸಭೆ ಕೂಡ ನಡೆಸಿದೆ. ಬೆಳಗ್ಗೆ ಮುಖ್ಯಮಂತ್ರಿಗಳ ಹತ್ರ ಕೂಡ ನಾನು ಬೆಳಗ್ಗೆ ಎದ್ದು ಚರ್ಚೆ ಮಾಡಿದ್ದೇನೆ. ನಾಳೆ ಬೆಳಗ್ಗೆ ನಾಳೆ ಸರ್ಕಾರದ ರಜಾ ಘೋಷಣೆ ಆಗಿದೆ ಇಡೀ ರಾಜ್ಯದ ಉದ್ದಗಲೂ ಕೂಡ. ಎಲ್ಲ ಸಾರ್ವಜನಿಕರು ಕೂಡ ಸುಮಾರು ನಾಳೆ ಬೆಳಗ್ಗೆ 8 ಗಂಟೆವರೆಗೂ ಬೆಳಗ್ಗೆ ಇಲ್ಲಿ ಬೆಂಗಳೂರು ಮನೆಯಲ್ಲಿ ಯಾರು ಬಂದು ದರ್ಶನವನ್ನು ಪಡೆಯೋರಿದ್ದಾರೆ ಅವರಿಗೆಲ್ಲ ಅವಕಾಶವನ್ನು ಬೆಳಗ್ಗೆ 8 ಗಂಟೆವರೆಗೂ ಕೂಡ ಮಾಡಿಕೊಡಲಾಗುವುದು. ಇದರಿಂದ 8 ಗಂಟೆ ಮೇಲೆ ಮದ್ದೂರಿಗೆ ಅವರ ಗೌರವ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತದೆ. ಅಲ್ಲಿ ಸುಮಾರು 10:15 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಮಂಡ್ಯ ಜನ, ಮದ್ದೂರು, ಮೈಸೂರವರು ಯಾರೇ ಬಂದರೂ ಕೂಡ ಅಲ್ಲಿ ದರ್ಶನಕ್ಕೆ ಇಡಲಾಗ್ತದೆ. ಅದಾದ ಮೇಲೆ ಸರ್ಕಾರ ಅದರ ಜವಾಬ್ದಾರಿ ತೆಗೆದುಕೊಂಡು ಅವರ ಗೌರವವನ್ನು ಯಾವ ರೀತಿ ಸಲ್ಲಿಸಬೇಕು ಅವರ ಪದ್ಧತಿ ಪ್ರಕಾರ ಅದನ್ನು ಫೈನಲ್ಲು 4 ಗಂಟೆಗೆ, ಆದರೆ 3 ಗಂಟೆಗೆ ದರ್ಶನ ಕ್ಲೋಸ್ ಆಗ್ತದೆ. ಸೊ ಅದಕ್ಕೆ ಯಾರೇ ಆಗಲಿ ದರ್ಶನ ಪಡೆಯೋರು ಇಚ್ಛೆಯವರು 3 ಗಂಟೆ ಒಳಗಡೆ
ಮದ್ದೂರಿಗೆ ಬಂದು ಅವರು ಬಂದು ದರ್ಶನವನ್ನು ಪಡ್ಬೋದು, ಅಂತಿಮ ನಮಸ್ಕಾರವನ್ನು ಸಲ್ಲಿಸಲಿಕ್ಕೆ ಒಂದು ಅವಕಾಶವನ್ನು ಕುಟುಂಬದ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ಎರಡು ವಿಚಾರದಲ್ಲೂ ಕೂಡ ನಾನು ಈ ಘೋಷಣೆಯನ್ನು ನಾನು ಮಾಡ್ತಾ ಇದ್ದೀನಿ. और खबरों के लिए देखते रहिए बी न्यूज़ नेशन।